ಶಶಿ ಸುಪ್ರೀಂ ಡಿಟರ್ಜೆಂಟ್ ಸೋಪ್ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಪವರ್ಡ್ ಬೈ SDM ನಾರಾಯಣ ಹೃದಯಾಲಯ ಅರ್ಪಿಸುವ ಕಾರ್ಯಕ್ರಮ. ಸ್ನೇಹಿತರೆ, ಈ ದಿವಸ ನಾವು ಧಾರವಾಡದಾಗ ಸುವರ್ಣ ಲೇಡೀಸ್ ಕ್ಲಬ್ಬನ್ನು ಉದ್ಘಾಟನೆ ಮಾಡ್ತಿದ್ದೀವಿ. ಆದರೆ ಈ ಒಂದು ಲೇಡೀಸ್ ಕ್ಲಬ್ ಅನ್ನೋದು ಹೇಗೆ ಬಂತು, ಅದರ ಕಿರು ಪರಿಚಯ ಹೇಗಿದೆ ಅನ್ನೋದನ್ನು ನಾವೀಗ ನೋಡೋಣ. ಸ್ತ್ರೀ ಎಂಬುದು ಭೂಮಿ ತೂಕದ ಶಕ್ತಿ. ಸ್ತ್ರೀ ಎಂಬುದು ಚಿರಂತನ ಸ್ಫೂರ್ತಿ. ಇತಿಹಾಸ ಶೋಭಿಸುತ್ತಿರುವುದು ಮಹಿಳೆಯ ತ್ಯಾಗಗಳಿಂದ. ಭವಿಷ್ಯ ಪ್ರಜ್ವಲಿಸುವುದು ಮಹಿಳೆಯ ಏಳಿಗೆಯಿಂದ. ಇಂಥ ಮಹಿಳಾ ಶಕ್ತಿಯ ಸಂಕೇತವಾಗಿ ಟೆಲಿವಿಷನ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುವರ್ಣವಾಹಿನಿ ಸಂಘಟಿಸಿದ್ದೇ ಸುವರ್ಣ ಲೇಡೀಸ್ ಕ್ಲಬ್. ಸುವರ್ಣವಾಹಿನಿಯ ಕಥೆಯಲ್ಲ ಜೀವನ, ಸ್ಟಾರ್ ಸಿಂಗರ್, ಸ್ವಯಂವರ, ನನ್ನ ಹಾಡು ನನ್ನದು, ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು, ಹಳ್ಳಿ ಹೈದ ಪ್ಯಾಟೆಗೆ ಬಂದ, ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು, ಹೊಸ ಲವ್ ಸ್ಟೋರಿ, ನೋಡಿ ಸ್ವಾಮಿ ನಾವಿರೋದೇ ಹೀಗೆಗಳಂಥ ಜನಪ್ರಿಯ ರಿಯಾಲಿಟಿ ಶೋಗಳು, ಗುರು ರಾಘವೇಂದ್ರ ವೈಭವ, ಲಕುಮಿ, ಕ್ಲಾಸ್ಮೇಟ್ಸ್, ಕೃಷ್ಣ ರುಕ್ಮಿಣಿ, ಪ್ರೀತಿಯಿಂದ, ಅಣ್ಣ ತಂಗಿ, ಪಾರಿಜಾತ, ಪಡವಾರಳ್ಳಿ ಪಡ್ಡೆಗಳಂಥ ಸುಧಭಿರುಚಿಯ ಧಾರಾವಾಹಿಗಳನ್ನ ನೀಡುತ್ತಿರುವ ಸುವರ್ಣವಾಹಿನಿಯ ಮತ್ತೊಂದು ಮೇರು ಕಲ್ಪನೆಯೇ ಸುವರ್ಣ ಲೇಡೀಸ್ ಕ್ಲಬ್. ಮೊದಲ ಸೂತ್ರ, ಮಹಿಳೆಯರಿಗಾಗಿ ಕಲೆ ಮತ್ತು ಸಾಂಸ್ಕೃತಿಕ ವೇದಿಕೆಯ ನಿರ್ಮಾಣ. ಎರಡನೆಯ ಸೂತ್ರ, ಮಹಿಳೆಯರಿಂದ ವಾಹಿನಿಯ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮತ್ತು ಮಾರ್ಗದರ್ಶನ. ಉಮಾ ಪಾಠಕ್ ಅಂತ ಸಿಬಿಟಿನ್ ಬಂದಿದ್ದೇನೆ. ಅವ್ರು ರುಕ್ಮಿಣಿನ ತಾಯಿನ ತಗೊಂಡಿರಲ್ಲ, ಅಷ್ಟು ಸರಿ ಅನಿಸಿಲ್ಲ, ಅದು ಅಕ್ಕ ತಂಗಿ ಅನಿಸ್ದಂಗೆ ಅನಿಸ್ತು. ನನ್ನ ಹೆಸರು ಗೀತಾ ಅಶೋಕ್ ಅಂತ ಹೇಳಿ, ಗೃಹಿಣಿ ನಾನು. ನಿಮ್ಮ ಈ ಧಾರಾವಾಹಿನ ನಾನು ಒಂದ್ಸಲನೂ ಮಿಸ್ ಮಾಡಿಲ್ಲ, ತುಂಬ ಇಷ್ಟ ಆಗುತ್ತೆ. ಅವ್ರದ್ದು ಹೇರ್ ಸ್ಟೈಲ್ ಒಂಥರ ತುಂಬ ಜಾಸ್ತಿ ಆಗಲಿಲ್ಲ ಅಂತ ಅನಿಸುತ್ತಾ. ತೇಜು ಅವರು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಸೀರಿಯಲಲ್ಲಿ ತೋರಿಸ್ತಿದ್ದೀರಾ. ಸೀರಿಯಲಲ್ಲಿ ತೇಜುನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಬರ್ತಾ ಇದೆ, ಅದರಲ್ಲಿ ಎಲ್ಲೇ ಮಾತಿಲ್ಲ. ಮೂರನೆಯ ಸೂತ್ರ, ಸುವರ್ಣ ಲೇಡೀಸ್ ಕ್ಲಬ್ನ ಮೂಲಕ ವೈದ್ಯಕೀಯ, ಸಾಮಾಜಿಕ, ಶೈಕ್ಷಣಿಕ ಸಲಹೆ ಮತ್ತು ನೆರವನ್ನ ಪ್ರತಿ ಮಹಿಳೆಗೂ ಹಂಚುವ ಶ್ರೇಯೋಭಿಲಾಷೆಯನ್ನು ಹೊಂದಿದೆ. ಈ ಮೂರು ಸೂತ್ರಗಳ ಮೂಲಕ ನಾಡಿನಾದ್ಯಂತ ಕಲೆ ಮತ್ತು ಅರಿವಿನ ಸಂಚಲನ ಮೂಡಿಸುವ ಮಹಾಭಿಲಾಷೆಯಿಂದ ಸುವರ್ಣವಾಹಿನಿಯು ಹುಟ್ಟುಹಾಕಿರುವ ಸಂಘಟನೆಯೇ ಸುವರ್ಣ ಲೇಡೀಸ್ ಕ್ಲಬ್. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾರಣಪ್ಪನ ಸಿರಿ ಭೂಮಿ ಗದಗಿನಲ್ಲಿ 2010ರಲ್ಲಿ ಆರಂಭವಾದ ಸುವರ್ಣ ಲೇಡೀಸ್ ಕ್ಲಬ್ ಕಲೆಗೆ, ಸಾಹಿತ್ಯಕ್ಕೆ ಪ್ರಸಿದ್ಧವಾದ ಕನ್ನಡ ಮಹಿಳೆಯರ ಸಾಂಸ್ಕೃತಿಕ ಪ್ರತಿಭೆಯನ್ನು ಉತ್ತೇಜಿಸುವುದರ ಮೂಲಕ ಮಹಿಳೆಯರ ಅನನ್ಯ ಪ್ರತಿಭೆಯನ್ನು ನಾಡಿಗೆ ಪರಿಚಯಿಸುತ್ತಾ ಸುವರ್ಣ ಲೇಡೀಸ್ ಕ್ಲಬ್ ಸದ್ದಿಲ್ಲದೆ ಮುಂದುವರಿತಾ ಇದೆ. ವಾಣಿಜ್ಯ ನಗರಿ ದಾವಣಗೆರೆಯಿಂದ ಆರಂಭವಾಗಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಪ್ರಜ್ವಲಿಸಿ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಜೃಂಭಿಸಿ, ಶಿಲ್ಪಕಲೆಗಳ ನಾಡು ಹಾಸನದಲ್ಲಿ ರಾರಾಜಿಸಿ, ತನ್ನ ಸಾಂಸ್ಕೃತಿಕ ಸೌರಭವನ್ನ, ಕಲಾ ಶ್ರೀಮಂತಿಕೆಯನ್ನು ಮೆರೆದ ಸುವರ್ಣ ಲೇಡೀಸ್ ಕ್ಲಬ್ ಇದೀಗ ವಿದ್ಯೆ ಮತ್ತು ಸಂಸ್ಕೃತಿಯ ತವರೂರೆಂದೇ ಕರೆಸಿಕೊಂಡಿರುವ ಧಾರವಾಡದಲ್ಲಿ ತನ್ನ ಯಶಸ್ಸಿನ ಸುವರ್ಣ ಘಳಿಗೆಯನ್ನು ಆಚರಿಸಿಕೊಳ್ಳುತ್ತಿದೆ. ಇದಕ್ಕಾಗಿ ಕೈಜೋಡಿಸುತ್ತಿರುವ ಎಲ್ಲರಿಗೂ, ಎಲ್ಲ ಕಾರ್ಯಕರ್ತರಿಗೂ, ಪದಾಧಿಕಾರಿಗಳಿಗೂ ಸಾವಿರದ ಶರಣು ಶರಣಾರ್ಥಿಗಳು. ಯಾಕಾಗಿ ನಾವು ಈ ಒಂದು ಲೇಡೀಸ್ ಕ್ಲಬ್ನ ಮಾಡೀವಿ, ಅದ್ರ ಉದ್ದೇಶ ಏನು, ಅದರಿಂದ ನೀವು ಹ್ಯಾಂಗೆ ಉಪಯೋಗ ಪಡ್ಕೋಬೋದು, ನಿಮಗೆ ಯಾಕಾಗಿದು ಉಪಯೋಗಕ್ಕಾಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬರ್ತಾರೆ ನಮ್ಮ ಸುವರ್ಣವಾಹಿನಿಯ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂತಹ KB ವೈದ್ಯ ಅವರು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಶ್ರೀಮತಿ ಪೂರ್ಣ ಪಾಟೀಲ್ ಅವರೇ, ಸುವರ್ಣ ಚಾನೆಲ್ನ ಮುಖ್ಯಸ್ಥರಾದಂಥ ಶ್ರೀಯುತ ಅನೂಪ್ ಚಂದ್ರಶೇಖರನ್ ಅವರೇ, ಈ ಕಾರ್ಯಕ್ರಮದ ಮುಂಚೂಣಿ ಶ್ರೀಮತಿ ಶಶಿಕಲಾ ಹೆಬ್ಳೇಕರ್ ಅವರೇ, ಹಾಗೂ ನನ್ನೆಲ್ಲ ಧಾರವಾಡದ ಸಹೋದರ ಸಹೋದರಿಯರೇ, ತಾಯಂದಿರೇ ಹಾಗೂ ನನ್ನ ಸಹೋದರರೇ, ನಿಮಗೊಂದು ವಿಷಯ ತಿಳಿಸಲೇಬೇಕು. ಇಡೀ ಒಂದು ನಮ್ಮ ಭಾರತದ ಟೆಲಿವಿಷನ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅನೂಪ್ ಸರ್ ಮಾರ್ಗದರ್ಶನದಲ್ಲಿ ಸುವರ್ಣ
ಚಾನಲ್ ಇವತ್ತು ಸುವರ್ಣ ಲೇಡೀಸ್ ಕ್ಲಬ್ ಅಂತೇಳಿ ಪ್ರಾರಂಭ ಮಾಡಿದ್ದು ಒಂದೇ ಒಂದು ಟಿ ವಿ, ಅದು ಸುವರ್ಣ ಚಾನಲ್. ಎಲ್ಲಿ ಕಲೆ ಇದೆ, ಎಲ್ಲಿ ಸಂಸ್ಕೃತಿ ಇದೆ, ಅಲ್ಲಿಗೆ ನಾವು ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ಅವರ ಕಲೆ ಸಂಸ್ಕೃತಿಗಳನ್ನು ನಾವು ತೋರಿಸಿ, ಇಷ್ಟೇ ಅಲ್ಲ, ಧಾರವಾಡಕ್ಕೆ ಒಂದೇ ಅಲ್ಲ, ಕರ್ನಾಟಕದ 6.9 ಕೋಟಿ ಜನಕ್ಕೂ ನಾವು ಇದನ್ನು ಮುಟ್ಟಿಸ್ತಾ ಇದ್ದೀವಿ. ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮ ಹಿಂಗಾಗ್ತಿದೆ, ಸುವರ್ಣ ಲೇಡೀಸ್ ಕ್ಲಬ್ಬಿನ ಜನರು ಹಿಂಗಿದ್ದಾರೆ, ಸುವರ್ಣ ಲೇಡೀಸ್ ಕ್ಲಬ್ನಲ್ಲಿ ಸಂಸ್ಕೃತಿ ಇದೆ, ಕಲೆ ಇದೆ, ನೀತಿ ಇದೆ, ನಿವಾಸ ಇದೆ ಅಂತೇಳಿ. ಇನ್ನು ಎರಡನೇ ಸೂತ್ರ ನಮ್ಮದು ಬಂತು. ಇವತ್ತು ಸುವರ್ಣ ಚಾನಲ್ ಇವತ್ತು ಜನರ ಮೇಲೆ ನಿಂತಿದೆ. ಈಗೆಲ್ಲನೂ ನಿಮ್ಗೆ ಗುರ್ತಿದೆ, ನಾವೇನು ಹಾಕ್ತೀವೋ ಅದನ್ನೇ ನೋಡ್ಬೇಕು ನೀವು. ಅಲ್ಲ, ಇವತ್ತು ಸುವರ್ಣ ಚಾನಲ್ ನೀವೇನು ನೋಡ್ತೀರೋ ಅದನ್ನು ನಾವು ಹಾಕ್ತೀವಿ. ನಿಮ್ಮ ಮಾರ್ಗದರ್ಶನದಿಂದನೇ ಕಾರ್ಯಕ್ರಮಗಳು ನಡೀತಿವೆ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಪ್ಪಿಗೆ ಮೇಲೇನೆ ಈ ಕಾರ್ಯಕ್ರಮಗಳು ನಡೀತಿವೆ ಅಂತ ಹೇಳುವಂತಹದ್ದು. ಇನ್ನು ಮೂರನೇ ಸೂತ್ರ, ಸಮಾಜ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಮಹಿಳೆ ಮುಂದೆ ಬರಬೇಕು. ಎಲ್ಲರೂ ತಿಳ್ಕೋಬೇಕು, ಸುವರ್ಣ ಲೇಡೀಸ್ ಕ್ಲಬ್ಗೆ ಹೇಳಿದ್ರೆ ಇಂಥದ್ದೊಂದು ಶಾಶ್ವತವಾದಂಥ ಪರಿಹಾರ ಸಿಗುತ್ತೆ. ಸುವರ್ಣ ಲೇಡೀಸ್ ಕ್ಲಬ್ಗೆ ಹೇಳಿದ್ರೆ ನಮಗೆ ಏನು ಬೇಕಾದನ್ನು ಸಾಧಿಸಬಹುದು ಒಳ್ಳೆ ರೀತಿಯಿಂದ ಅನ್ನುವಂಥದ್ದು ತಿಳಿಗೋಸ್ಕರ ನಾವು 3 ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಸುವರ್ಣ ಚಾನಲನ್ನು, ಈ ಲೇಡೀಸ್ ಕ್ಲಬ್ಬನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹದೊಂದಿಗೆ ಧಾರವಾಡ ಸುವರ್ಣ ಲೇಡೀಸ್ ಕ್ಲಬ್ಬಿನ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ಶಶಿಕಲಾ ಹೆಬ್ಳೇಕರ್ ಅವರಿಗೆ ನಾವು ಘೋಷಣೆ ಮಾಡ್ತಿದ್ದೀವಿ ಅಂತ ಹೇಳ್ತಾ, ಸುವರ್ಣ ವಾಹಿನಿಯ ಮುಖ್ಯಸ್ಥರಾದಂಥ ಅನೂಪ್ ಚಂದ್ರಶೇಖರ್ ಅವರಿಗೆ ಐಡೆಂಟಿ ಕಾರ್ಡ್ ಕೊಡುವ ಮೂಲಕ ಅದನ್ನು ಘೋಷಣೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. 3 ಸೂತ್ರಗಳನ್ನು ಒಳಗೊಂಡಂಥ ಈ ಕಾರ್ಯಕ್ರಮ, ಈ ಸಂಘ, ಈ ಸಂಸ್ಥೆ ಯಶಸ್ವಿಯಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿ ಇಲ್ಲಿಗೆ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.